28 ಲೋಕಸಭಾ ಕ್ಷೇತ್ರಗಳಲ್ಲಿ ಶತಾಯಗತಾಯ 20 ಕ್ಷೇತ್ರಗಳನ್ನಾದ್ರೂ ವಶಪಡಿಸಿಕೊಳ್ಳಲೇಬೇಕು ಅಂತ ಕಾಂಗ್ರೆಸ್ ಒಂದು ಕಡೆ ಪಣ ತೊಟ್ಟಿದ್ರೆ, ಮಗದೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಚಾಮರಾಜನಗರ ಮೈಸೂರು ಕ್ಷೇತ್ರವನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು ಅನ್ನೋ ಪಟ್ಟು ಹಿಡಿದಿದ್ದಾರೆ. ಹೀಗಿರುವಾಗ ಮೈಸೂರು ಭಾಗದಲ್ಲಿ ಕೆಲವೊಂದು ಅಪ್ಡೇಟ್ ಆಗ್ತಾ ಇದೆ, ನೋಡ್ತಾ ಹೋಗೋಣ. ಆಪರೇಷನ್ ಹಸ್ತಕ್ಕೆ ವೇಗ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಯಡಿಯೂರಪ್ಪ ಆಪ್ತರಿಗೆ ಗಾಳ ಹಾಕೋದ್ರ ಮುಖಾಂತರ, ಅಂದ್ರೆ ಯಾರೆಲ್ಲ ಬಂಡಾಯ ಇದ್ದಿದ್ರು, ಅಸೆಂಬ್ಲಿ ಎಲೆಕ್ಷನ್ ಟೈಮ್ ನಲ್ಲಿ ಟಿಕೆಟ್ ಸಿಗದೆ ಮುನಿಸ್ಕೊಂಡಿದ್ರು, ಅಸಮಾಧಾನ ಇದ್ದಿದ್ರು, ಅಂಥವ್ರಿಗೆ ಗಾಳ ಹಾಕೋದ್ರ ಮುಖಾಂತರ ಪಕ್ಷಕ್ಕೆ ಎಳೆದುಕೊಂಡ್ರೆ ಸಹಜವಾಗಿ ಅವರ ಬೆಂಬಲಿಗರು ಕಾಂಗ್ರೆಸ್ ಕಡೆ ತಿರ್ಕೊಳ್ತಾರೆ. ಈ ಒಂದು ಸ್ಟ್ರಾಟಜಿಯನ್ನ ಬಳಸೋದ್ರ ಮುಖಾಂತರ ಸಿಎಂ ಸಿದ್ದರಾಮಯ್ಯ ಅವರು ಎಲ್ಲಾ ರೀತಿಯಲ್ಲೂ ಮೈಸೂರು ಚಾಮರಾಜನಗರ ಕ್ಷೇತ್ರವನ್ನ ಹೇಗೆ ಒಲಿಸ್ಕೋಬೇಕು ಅನ್ನೋ ಪ್ರಯತ್ನದಲ್ಲಿದ್ದಾರೆ. ಅದರಲ್ಲಿ ಮೊದಲನೇ ಹಂತವಾಗಿ ನಿನ್ನೆಯಿಂದ ಬೀಡು ಬಿಟ್ಟಿದ್ದಾರೆ ಮೈಸೂರಿನಲ್ಲಿ. ಇದೀಗ BSY ಆಪ್ತರಾಗಿರುವಂತವ್ರನ್ನೇ ಪಕ್ಷಕ್ಕೆ ಸೆಳೆದುಕೊಳ್ಳುವ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದಾರೆ. ಆಪರೇಷನ್ ಕಾಂಗ್ರೆಸ್ಗೆ ಚುರುಕು ಮುಟ್ಸೋದ್ರ ಮುಖಾಂತರ ಮೊದಲ ಹಂತವನ್ನ ಯಶಸ್ವಿಯಾಗಿ ಮಾಡ್ದಂಗೆ ಕಾಣಿಸ್ತಾ ಇದೆ.